ಎಲ್ಲ ಹೆಂಗಿದ್ರಿ? ಕೊಚ್ಚಕ್ಕೆ ಗಂಡಿ ಬೀಡಿ ಉಪ್ಪಿನಕಾಯಿ ಗುಂಡ್ಕೊಂಡು ಬಂದ್ರಿಯಾ? ಮಧ್ಯಾಹ್ನ ಬಹಳ ಖುಷಿ ಆಯ್ತು. ಖುಷಿ ಹಬ್ಬಕ್ಕೆ 3-4 ಕಾರಣ ಆಯ್ತು. ಒಂದು ಆಷಾಢಿ ಹಬ್ಬ, ಇನ್ನೊಂದು ಊರಿನ ಬಂಧುಗಳನ್ನೆಲ್ಲ ನೋಡುವಂತ ಭಾಗ್ಯ, ಮತ್ತೊಂದು ನಾವು ಎಲ್ಲಿದ್ವೋ ಅಲ್ಲೇ ಆಷಾಢಿ ಹಬ್ಬ, ಕನ್ನಡದ ಹಬ್ಬ ಎಲ್ಲ ಆಚರಣೆ ಮಾಡ್ತಾ ಇರೋದು ಮತ್ತೊಂದು ಖುಷಿ. ಖುಷಿ ಆಗ್ತಾ ಇಲ್ಲ ಹೇಳಿ ಕಾಂಬ. ಈ ಖುಷಿ ಹಂಚುವ ಕೆಲಸ ಟೀಮ್ ಕುಂದಾಪುರಿಯನ್ಸ್ ಅವರು ಸಂಯೋಜನೆ ಮಾಡಿದ್ರು. ಇದಕ್ಕಿನ್ನೂ 5 ವರ್ಷ ಅಷ್ಟೇ. 5 ವರ್ಷ ಕಳೆಯೋದ್ರೊಳಗೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಮಾಡಬೇಕು, ಮಹತ್ತರವಾದ ಸಾಧನೆ ಮಾಡಬೇಕು ಅಂತ ಹೇಳಿ ಕನಸು ಕಂಡಿದ್ದಾರೆ. ಒಂದು ದೊಡ್ಡ ಗುರಿ ಇಟ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ನಮ್ಮ ಭಾಷೆ ಕುಂದಾಪುರ ಭಾಷೆ ಎಷ್ಟು ಚಂದದ ಭಾಷೆ ನೋಡಿದ್ರೆ, ಮಾತಿನ ರಾಗ ಅಂದ್ರೆ ಸಂಗೀತ ಇದ್ದಂಗಿತ್ತು. ನಮ್ಮ ಪೂರ್ವಿಕರೆಲ್ಲ ತುತ್ತಿ ಚೀಲ ತುಂಬ್ಕಂಕೆ ಊರು ಬಿಟ್ರು, ಇಡೀ ಭಾರತದಾಗ ಹೋಯ್ದ್ರು, ಎಲ್ಲೆಲ್ಲೋ ಇದ್ರು, ಎಲ್ಲೆಲ್ಲೋ ಉಡುಪಿ ರುಚಿ ತೋರಿಸಿದ್ರು, ಪೂಜೆ ಪುನಸ್ಕಾರಗಳ ಬಗ್ಗೆ ಪ್ರಸಾರ ಮಾಡಿದ್ರು. ಏನಾಯ್ತು, ಈಗಿನ ಮಕ್ಕಳೆಲ್ಲ ಹೆಚ್ಚು ಹೆಚ್ಚು ಕಲಿತು ಕೆಲಸಕ್ಕೆ ಪಟ್ಟಣ ಸೇರ್ಕೊಂಡ್ರು. ಊರಿಗೆ ಹಳೆಯವರು ಮಳೆಗಾಲದಾಗೆ ಹಲಸಿನ ಹಪ್ಪಳ ಸುಟ್ಕೊಂಡು ಚಾ ಕುಡ್ಕೊಂಡು ಕಾಲ ಕಳೀತಾ ಇದ್ರು. ಇಲ್ಲಿ ಬಂದು ದೊಡ್ಡವರಾಯಿ ಅವ್ರಿಗೆ ಮನೆ ಮಕ್ಕಳೆಲ್ಲ ಆಯಿ ಅವ್ರು ಯಾರು ಊರಿನ ಭಾಷೆ ಮಾತಾಡೋದಿಲ್ಲ. ಸೊ ಭಾಷೆ ಊರಾಗೆ ಉಳ್ಕಂತ. ಈ ಕುಂದಾಪುರ ಕನ್ನಡ ಅದು ಹಾಳಕ್ಕಾಗ, ಅದನ್ನು ಬೆಳೆಸ್ಬೇಕು, ಉಳಿಸ್ಬೇಕು. ಅದನ್ನ ಪ್ರತಿದಿನ ಮಾತಾಡೋ ಮಾಡಬೇಕು. ಹೊರಗಡೆ ಜನ ಅಲ್ಲ, ಊರಿನವರಾದ್ರೂ ಮಾತಾಡಕ್ಕಲ್ಲ. ಈಗಿನ ಪೀಳಿಗೆಗೆ ಆ ಮಾತಿನ ಸೊಗಡನ್ನ ಬೆಳೆಸಿ ಉಳಿಸುವಂತ ಕಾರ್ಯ ಕುಂದಾಪುರ ಟೀಮ್ ಕುಂದಾಪುರಿಯನ್ಸ್ ಅದನ್ನ ಮಾಡೋದಕ್ಕೆ ಇದ್ದಲ್ಲೇ ಈ ಹಬ್ಬ ಕುಂದಾಪುರ ಕನ್ನಡ ಹಬ್ಬ ನೆರವೇರಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಅವ್ರ ತಂಡ ನೋಡಿ ಖುಷಿ ಆಯ್ತು. 100 ಜನ ಇದ್ರೆ ಒಬ್ಬೊಬ್ರು ಒಂದು ಯುವ ಶಕ್ತಿಯನ್ನು ತುಂಬಿಕೊಂಡಿರೋರು, ಉತ್ಸಾಹ ತುಂಬಿಕೊಂಡಿರೋರು, ಅವರ ಒಂದು ಶ್ರದ್ಧೆ ಶ್ರಮ ನೋಡಿದ್ರೆ ಅರ್ಥ. ಕಾಯಿ ತೋರಣ ಕಟ್ಟಿದ್ರೆ, ಅಕ್ಕಿ ಮುಡಿ ತಂದಿದ್ರೆ, ತೆಂಗಿನ ಬಾಳೆ ಹೂ ತಂದಿದ್ರೆ, ಕೊಚ್ಚಕ್ಕಿನೂ ರಾಶಿ ಹಾಕಿದ್ವಿ. ಅಂದ್ರೆ ನಮ್ಮ ಸಂಪ್ರದಾಯ, ನಮ್ಮ ಆಚಾರ, ನಮ್ಮ ರೀತಿ ನೀತಿ ಎಲ್ಲವನ್ನೂ ಪ್ರಚಾರ ಮಾಡುವುದ್ರ ಜೊತೆಗೆ ಆ ನಮ್ಮ ಪರಿಸರದ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ನಾನೇನು ಹೆಚ್ಚು ಮಾತಾಡೋದಿಲ್ಲ. ಹೆಚ್ಚು ಮಾತಾಡೋಕ್ಕೆ ಇಲ್ಲಿ ಎಲ್ಲ ಜನ ಇದ್ದಾರೆ. ಕುಂದಾಪುರ ಕನ್ನಡ ಅಧ್ಯಕ್ಷರಿದ್ದರು, ಮತ್ತೆ ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಮಾ ನಾಯ್ಕ ಅವರಿದ್ದರು. ಅಪ್ರತಿಮ ಪ್ರತಿಭೆ. ಅವ್ರ ಜೊತೆ ನಾನು 2-3 ಸಿನಿಮಾ ಮಾಡಿದ್ದೆ. ಒಂದು ತುಳು ಸಿನಿಮಾದಾಗೂ ಆಕ್ಟ್ ಮಾಡಿದ್ದೆ.
ಇತ್ತೀಚೆಗೆ ಒಂದು ಅಗ್ನಿ ವರ್ಷ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೆ. ಅವ್ರ ಎದುರಿಗೆ ನಿಂತು ನಾಯಕ ಮಾಡೋಕ್ಕಾಗಲ್ಲ, ನಂಗೆ ಹೆದರಿಕೆ ಆಗ್ತಿತ್ತು. ಅಷ್ಟು ಚಂದ ನಟನೆ ಮಾಡ್ತಾರೆ. ಅವರಿದ್ದಾರೆ ಮಾತಾಡೋಕ್ಕೆ. ಮತ್ತೆ ದೀಪಕ್ ಶೆಟ್ಟಿ ಅವರು ಭಾರತ ಅವರ ಮಾತುಗಳನ್ನು ನಾನು ಕೇಳಿದ್ದೀನಿ. ಇಲ್ಲಿ ಬರೋಕ್ಕೆ ಅರ್ಧ ಕಾರಣ ಅವರು ಇರ್ತಾರೆ, ಅವ್ರ ಮಾತು ಕೇಳಬೇಕಾಗ್ತ ಅಂತ ಹೇಳಿ ನಾನು ಬಂದಿದ್ದೆ. ಇನ್ನೇನು ಹೆಚ್ಚು ಮಾತಾಡೋದಿಲ್ಲ. ಟೀಮ್ ಕುಂದಾಪುರಿಯನ್ಸ್ ಬಾಯ್, ನಾವು ಮರ್ರೆ, ನಿಮ್ಮ ಜೊತೆ ನಾವು ಇದ್ದೋ ಮರ್ರೆ. ಎಲ್ಲರಿಗೂ ಶುಭವಾಗಿ ಮತ್ತೆ ಸಿಕ್ಕುವಂಗಾಗಲಿ. ಟೀಮ್ ಕುಂದಾಪುರಿಯನ್ಸ್ ಎಲ್ಲ ಗುರಿಯನ್ನು ಮುಟ್ಟುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ